ನಮಸ್ಕಾರ ಸ್ನೇಹಿತರೆ, ಇವತ್ತು ಧರ್ಮಸ್ಥಳದಲ್ಲಿ ನಡೆಯಬಾರದಂತಹ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ. ಸೌಜನ್ಯ ಪರ ಹೋರಾಟ ಮಾಡ್ತಾ ಇರ್ತಕ್ಕಂತ ಕೆಲವೊಂದಿಷ್ಟು ಚಾನೆಲ್ನ ಯೂಟ್ಯೂಬರ್ಸ್ ಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಕುಡ್ಲ ರಾಂಪೇಜ್ನ ಅಜಯ್ ಅವರ ಮೇಲೆ, ಸಂಚಾರಿ ಚಾನೆಲ್ನ ವಿಜಯ್ ಅವರ ಮೇಲೆ, ಹಾಗೆಯೇ ಯುನೈಟೆಡ್ ಮೀಡಿಯಾ ಚಾನೆಲ್ನ ಅಭಿಷೇಕ್ ಅವರ ಮೇಲೆ, ಹಾಗೆ ಕುಡ್ಲ ರಾಂಪೇಜ್ನ ಕ್ಯಾಮ್ರಾಮನ್ ಮೇಲೆ ಮಾರಣಾಂತಿಕವಾಗಿ ಗೂಂಡಾಗಳು ಹಲ್ಲೆ ನಡೆಸಿದ್ದಾರೆ. ನಾನು ಈ ಪದನ ಯಾಕೆ ಬಳಸ್ತಾ ಇದ್ದೀನಿ ಅಂದ್ರೆ, ಅವರಿಗೆ ಗೂಂಡಾಗಳಂತಲೇ ಕರಿಬೇಕು. ಯಾಕಂತ ಹೇಳಿದ್ರೆ ಇಂತಹ ದುಷ್ಕೃತ್ಯವನ್ನು ಮಾಡಿದವರಿಗೆ ಆ ಪದವನ್ನ ಯೂಸ್ ಮಾಡಿದ್ರೆ ಕಡಿಮೆನೆ. ಯಾಕಂದ್ರೆ ನಾವು ಕೂಡ ಕೆಟ್ಟದಾಗಿ ಚಾನಲ್ ಮುಖಾಂತರ ಬೈಬೋದು, ಅದು ನಮಗೆ ಶೋಭೆ ತರುವಂತ ಕೆಲಸ ಅಲ್ಲ. ಯಾಕಂದ್ರೆ ಇವರು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಆಗಿರುತ್ತೆ. ಒಬ್ಳು ಹೆಣ್ಮಗಳು ಅತ್ಯಾಚಾರಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾಳೆ. ಅವಳ ಪರವಾಗಿ ಹೋರಾಟ ಮಾಡುವುದು ಹಾಗಾದ್ರೆ ತಪ್ಪ? ಈ ಚಾನಲ್ನವರು, ಈ 3 ಯೂಟ್ಯೂಬ್ ಚಾನಲ್ನವರು ಸೌಜನ್ಯ ಪರವಾಗಿ ಬಹಳ ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆ ಧರ್ಮಸ್ಥಳದಲ್ಲಿ ಒಂದಿಷ್ಟು ಜನಕ್ಕೆ ಇವರ ಮೇಲೆ ತುಂಬಾನೇ ಕಣ್ಣಿತ್ತು. ತುಂಬಾ ಸರಿ ಏನ್ ಮಾಡಿದ್ದಾರೆ, ಇವ್ರ ಮೇಲೆ ಹಲ್ಲೆಯನ್ನು ಮಾಡಿರ್ತಾರೆ. ಆದ್ರೂ ಕೂಡ ಇವರು ಅವತ್ತು ಬಚಾವಾಗಿರ್ತಾರೆ. ಈ ಕುಡ್ಲಾ ರಾಂಪೇಜ್ನ ಅಜಯ್ ಅವರ ಮೇಲೆ ಇದೇನು ಮೊದಲನೇ ಬಾರಿ ಅಲ್ಲ, ತುಂಬಾ ಸರಿ ಇವ್ರ ಮೇಲೆ ಹಲ್ಲೆ ಮಾಡಿದರೆ. ಆದ್ರೂ ಕೂಡ ಅವರು ಆ ಒಂದು ಟೈಮ್ ನಲ್ಲಿ ಹೇಗೋ ಎಸ್ಕೇಪ್ ಆಗಿರ್ತಾರೆ. ಆದ್ರೆ ಇವತ್ತು ಅವರ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ. ಏಕಾಏಕಿಯಾಗಿ 100 ಜನ ಬಂದ್ರೆ ಏನ್ ತಾನೇ ಮಾಡಕ್ಕಾಗುತ್ತೆ? ಈ 3-4 ಜನ ಯೂಟ್ಯೂಬರ್ಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಕೆಲವೊಂದಿಷ್ಟು ಜನಕ್ಕೆ ಇಂಜುರಿಯಸ್ ಜಾಸ್ತಿ ಆಗಿದೆ ಅನ್ಸುತ್ತೆ. ಚರಂಡಿಗೆ ಹಾಕಿ ತುಳಿತಾರ ಅಂತ ಹೇಳಿದ್ರೆ ಮಾನವೀಯತೆಗೆ ಬೆಲೆ ಎಲ್ಲಿದೆ? ಹೋರಾಟ ಮಾಡಕ್ಕೆ ಯಾರು ತಾನೇ ಮುಂದೆ ಬರುತ್ತಾರೆ ಅಲ್ವಾ ಸ್ನೇಹಿತರೆ? ಹಾಗಾದ್ರೆ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೇಳದೆ ತಪ್ಪ? ಒಂದು ಚಾನಲ್ ಮುಖಾಂತರ ಹೋರಾಟ ಮಾಡದೆ ತಪ್ಪ? ನಾನು ಒಂದೇ ಹೇಳ್ತೀನಿ ಸ್ನೇಹಿತರೆ, ಇದೇನು ಈ 100 ಜನ ಏನು ಏಕಾಏಕಿಯಾಗಿ ಈ ಯೂಟ್ಯೂಬರ್ಸ್ ಗಳ ಮೇಲೆ ಏನು ಮಾರಣಾಂತಿಕವಾಗಿ ಹಲ್ಲೆ ಮಾಡಕ್ಕೆ ಬಂದಿದ್ದಾರೆ, ಇವರ ಹಿಂದೆ ಯಾರೋ ಒಬ್ಬ ಪ್ರಭಾವಿ ವ್ಯಕ್ತಿ ಇದ್ದೇ ಇರ್ತಾನೆ. ಇದು ಇವತ್ತು ಏನ್ ಈ ಮಾತಿನ ಚಕಮಕಿ ನಡೆದಿದೆ, ಆಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥ ಸಂದರ್ಭವನ್ನ ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ಅವರ ಮುಖ ಕೂಡ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಅದರಲ್ಲಿ ಎಲ್ಲರನ್ನೂ ಕೂಡ ರೌಂಡ್ ಅಪ್ ಮಾಡಿಕೊಂಡು ಅವರನ್ನ ಸ್ಟೇಷನ್ಗೆ ಹಾಕೊಂಡು ಹೋಗಿ ಎನ್ಕ್ವೈರಿ ಮಾಡಿದ್ರೆ ಇವರ ಹಿಂದೆ ಯಾರು ಈ ತರ ಹಲ್ಲೆ ಮಾಡಿಸಿದರೆ, ಅವರ ಹಿಂದೆ ಯಾರ್ಯಾರು ಇದ್ದಾರೆ, ಅವ್ರೆಲ್ಲರನ್ನೂ ಕೂಡ ಎನ್ಕ್ವೈರಿ ಮಾಡಿದ್ರೆ ಮಾತ್ರ ಇದರ ಹಿಂದೆ ಇರ್ತಕ್ಕಂಥ ಪ್ರಭಾವಿ ವ್ಯಕ್ತಿಯನ್ನ ಕಂಡುಹಿಡಿಯಕ್ಕೆ ಸಾಧ್ಯ. ಯಾರು ಕೂಡ ಹಾಗಾದ್ರೆ ನ್ಯಾಯದ ಪರ ಹೋರಾಟ ಮಾಡದೆ ತಪ್ಪ? ಹಾಗಾದ್ರೆ ಅತ್ಯಾಚಾರಕ್ಕೊಳಗಾಗಿ ಸಾವನ್ನಪ್ಪಿದಂತಹ ಈ ಸೌಜನ್ಯ ಪಾಪ ನರಳಾಡಿ ಪ್ರಾಣ ಬಿಟ್ಟಿರ್ತಾರೆ. ಹಾಗಾದ್ರೆ ಆ ಸೌಜನ್ಯ ಒಬ್ಬಳೇನ ಹೆಣ್ಮಗಳು? ಎಲ್ಲರ ಮನೇಲಿ ಹೆಣ್ಮಕ್ಳಿಲ್ವಾ? ಅವರಿಗೆಲ್ಲ ಇದೇ ತರ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ಬೇಕು? ಹಾಗಾದ್ರೆ ಹೋರಾಟ ಮಾಡದೆ ತಪ್ಪ? ಧರ್ಮಸ್ಥಳದಲ್ಲಿ ಇವತ್ತೇನು ಈ ಯೂಟ್ಯೂಬರ್ಸ್ ಗಳ ಮೇಲೆ ಹಲ್ಲೆ ಮಾಡಿದರೆ, ಪ್ರತಿ ಬಾರಿನೂ ಕೂಡ ಇವ್ರದೇ ಒಂದು ಟೀಮ್ ಇರುತ್ತಂತೆ. ಇವರು ತುಂಬಾ ಜನ ಹೇಳೋ ಪ್ರಕಾರ ಇದು ಯಾವುದೇ ಒಂದು ಸೌಜನ್ಯ ಪರ ಹೋರಾಟ ನಡೀತಾ ಇದ್ರೆ ಸೆಂಟ್ರಲ್ಲಿ ಇವ್ರದೊಂದು ಪ್ರತಿಭಟನೆ, ಇವ್ರದೊಂದು ಅಪಸ್ವರ ಇದ್ದೇ ಇರುತ್ತೆ ಅಂತೆ. ಸ್ನೇಹಿತರೆ, ನಾವು ಹೇಳೋದು ಒಂದೇ, ನಾವು ಏನೇ ಹೋರಾಟ ಮಾಡಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಅಪಪ್ರಚಾರವನ್ನ ಮಾಡಬಾರ್ದು. ಧರ್ಮಸ್ಥಳಕ್ಕೆ ಮಸಿ ಬಡಿಯುವಂತ ಕೆಲಸ ಯಾವುದೇ ಒಬ್ಬ ಯೂಟ್ಯೂಬರ್ ಆಗಿರ್ಲಿ, ಯಾವುದೇ ಚಾನೆಲ್ನವರಾಗಿರ್ಲಿ, ಹಾಗೆಯೇ ಯಾವುದೇ ಪತ್ರಕರ್ತರಾಗಿರ್ಲಿ, ಈ ಒಂದು ಪವಿತ್ರ ಸ್ಥಳಕ್ಕೆ ಯಾವುದೇ ಕಾರಣಕ್ಕೂ ಮಸಿ ಬಳಿಯುವಂತ ಕೆಲಸವನ್ನು ಮಾಡಬಾರ್ದು ಅಂತ ಹೇಳ್ತಾ ಇಷ್ಟುವರೆಗೆ ಮುಗಿಸ್ತಾ ಇದ್ದೀನಿ.